ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ SATS ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗೆ ಹೇಗೆ ಪ್ರಮೋಟ್ ಮಾಡುವುದು, ಪ್ರಮೋಟ್ ಮಾಡುವಾಗ ಕೆಲವೊಂದು ವಿದ್ಯಾರ್ಥಿಗಳಿಗೆ CC ರಿಸಲ್ಟ್ ಈಸ್ ನಾಟ್ ಫಿಲ್ಡ್, ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತೇಳಿ ಬರ್ಬೋದು. ಅಂತಹ ವಿದ್ಯಾರ್ಥಿಗಳನ್ನು ಹೇಗೆ ಪ್ರಮೋಟ್ ಮಾಡುವುದು ಎನ್ನುವುದನ್ನು ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ SATS ಕರ್ನಾಟಕ ತಂತ್ರಾಂಶದಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾ ಎಂಟ್ರಿ ಮಾಡಿ ಲಾಗಿನ್ ಆಗಿ. ಸ್ನೇಹಿತರೆ, ನಾವೀಗ ಲಾಗಿನ್ ಆಗಿದ್ದೇವೆ. ನಾವಿಲ್ಲಿ ಗಮನಿಸ್ಬೋದು, ಎಡಭಾಗದಲ್ಲಿ ಸಾಕಷ್ಟು ಮೆನುಗಳಿದೆ. ಇದರಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಪ್ರಮೋಷನ್ ಡೀಟೇಲ್ಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಪ್ರಮೋಟ್ ಸ್ಟೂಡೆಂಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವಿಲ್ಲಿ ಗಮನಿಸ್ಬೋದು, ಸರ್ಚ್ ಸ್ಟೂಡೆಂಟ್ ಫಾರ್ ಪ್ರಮೋಷನ್ ಅಂತೇಳಿ ಬರ್ತದೆ. ಸ್ಟೇಟ್ ಇದೆ, ಡಿಸ್ಟಿಕ್ ಇದೆ, ಪ್ರತಿಯೊಂದು ಇದೆ. ಓಕೆ, ಅಕಾಡೆಮಿಕ್ ಇಯರ್ ಇದೆ, ಹಾಗೆಯೇ ಕ್ಲಾಸ್ ಇದೆ. ಪ್ರೆಸೆಂಟ್ ಕ್ಲಾಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಾಸ್ 1, 2, 3, 4, 5 ಇಲ್ಲಿ ಕ್ಲಾಸ್ 5th ರಿಸಲ್ಟ್ ಬಂದಿಲ್ಲ, ಹಾಗಾಗಿ 5th ತೋರಿಸ್ತಾ ಇಲ್ಲ. HPS ಆದರೆ ಕ್ಲಾಸ್ 1 to 7th ಬರುತ್ತೆ. ಓಕೆ, 5th ಬಿಟ್ಟು ಉಳಿದಿದ್ದೆಲ್ಲ ಬರುತ್ತೆ. ಕ್ಲಾಸ್ 1 ನಾವೀಗ ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. ಕೆಳಭಾಗದಲ್ಲಿ ಸರ್ಚ್ ಇದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ. ಇಲ್ಲಿ ನೋಟ್ ಇದ್ದಾವೆ, ಗಮನಿಸ್ಬೋದು. ನಾವು ಪ್ರಮೋಟ್ ಮಾಡಿ ನಂತರ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅದನ್ನು ಮಾಡ್ಕೋಬೇಕಾಗ್ತದೆ. ಹಾಗೆಯೇ CC ರಿಸಲ್ಟ್ FA1, FA2, FA3, FA4 ಹಾಗೆ SA1, SA2 ಇವೆಲ್ಲವೂ ಕೂಡ ಕಡ್ಡಾಯವಾಗಿ ಎಂಟ್ರಿ ಮಾಡಬೇಕು. ಆನಂತರ ನಾವು ಪ್ರಮೋಟ್ ಮಾಡಲಿಕ್ಕೆ ಬರ್ತದೆ. ಓಕೆ, ಈಗ ನಾವು CC ರಿಸಲ್ಟನ್ನು ಎಂಟ್ರಿ ಮಾಡಿದರೆ ಅದು ನೆಕ್ಸ್ಟ್ ಡೇ ನಾವು ಪ್ರಮೋಟ್ ಮಾಡಲಿಕ್ಕೆ ಬರ್ತದೆ. ಸ್ನೇಹಿತರೆ, ಈಗಾಗಲೇ ನೀವು CC ರಿಸಲ್ಟನ್ನು ಎಂಟ್ರಿ ಮಾಡಿದ್ದೀರಾ, ನಾವಿಲ್ಲಿ ಗಮನಿಸ್ಬೋದು. ಓಕೆ, ಇಲ್ಲಿ ಶೋ ಆಲ್ ಅಂತೇಳಿ ಇದೆ, ನೀವು ಕ್ಲಿಕ್ ಮಾಡಿಕೊಂಡು ನೋಡ್ಬೋದು. ಓಕೆ, ಇಲ್ಲಿ ನಿಮ್ಮ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಆ ತರಗತಿಯಲ್ಲಿ ಅಂತೇಳಿ ಗಮನಿಸ್ರಿ. ನೆಕ್ಸ್ಟ್ ಸ್ಟೂಡೆಂಟ್ ನೇಮ್ ಇದೆ, ಸ್ಟ್ಯಾಂಡರ್ಡ್ ಇದೆ, ಪ್ರಮೋಟ್ ಅಂತೇಳಿ ಇದೆ. ಇಲ್ಲಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಬಾಕ್ಸನ್ನು ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಎಲ್ಲ ಬಾಕ್ಸ್ ಕೂಡ ರೈಟ್ ಮಾರ್ಕ್ ಬರ್ತದೆ. ಈ ಒಂದು ತರಗತಿಯಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಅಂದರೆ ನಾವು CC ರಿಸಲ್ಟ್ ಎಂಟ್ರಿ ಮಾಡೋದಿರ್ಬೋದು, ಹಾಗೆಯೇ ಅಟೆಂಡೆನ್ಸ್ ಎಂಟ್ರಿ ಮಾಡೋದಿರ್ಬೋದು, ಈ ಥರದ್ದು ಯಾವುದೂ ಇಲ್ಲ. ಹಾಗಾಗಿ ಎಲ್ಲ ಸರಿಯಾಗಿದೆ. ನೀವು ಈ ಪ್ರಮೋಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಎಲ್ಲ ಸೆಲೆಕ್ಟ್ ಆಗ್ತದೆ. ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಡೂ ಯು ವಾಂಟ್ ಟು ಸಬ್ಮಿಟ್ ಅಂತೇಳಿ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಪ್ರಮೋಟೆಡ್ ಆಗ್ತದೆ. ಈ ಒಂದು ಕ್ಲಾಸ್ ಫಸ್ಟು ಪ್ರಮೋಟ್ ಆಗ್ತದೆ. ನಾವಿಲ್ಲಿ ಗಮನಿಸ್ಬೋದು, ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತೇಳಿ ಬರ್ತದೆ. ಅಂದರೆ ಕ್ಲಾಸ್ ಫಸ್ಟನ್ನು ನಾವೀಗ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲರನ್ನೂ ಕೂಡ ಪ್ರಮೋಟ್ ಮಾಡಿದ್ದೇವೆ. ಹಾಗೆಯೇ ಇನ್ನೊಂದು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕ್ಲಾಸ್ 2 ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅಕಾಡೆಮಿಕ್ ಇಯರ್ ಇದೆ 2023-24. ಪುನಃ ಸರ್ಚ್ ಕೊಡಿ. ನೆಕ್ಸ್ಟ್ ಆ ತರಗತಿಯ ವಿದ್ಯಾರ್ಥಿಗಳ ಲಿಸ್ಟನ್ನು ನಾವಿಲ್ಲಿ ಗಮನಿಸ್ಬೋದು. ಓಕೆ, ಇಲ್ಲಿ ಫಸ್ಟ್ ಒನ್ ನಾವಿಲ್ಲಿ ಗಮನಿಸ್ಬೋದು, ಏನಿದೆ ಅಂದರೆ CC ರಿಸಲ್ಟ್ ಈಸ್ ನಾಟ್ ಫಿಲ್ಡ್ ಅಂತೇಳಿ ಬರ್ತಾ ಇದೆ. ಹಾಗೆಯೇ ಇನ್ನು ಯಾರಾದರೂ ಈ ಥರ ಇದೆಯಾ ಅಂತೇಳಿ ನೋಡೋದಾದರೆ ಮತ್ತೊಂದು CC ರಿಸಲ್ಟ್ ಈಸ್ ನಾಟ್ ಫಿಲ್ಡ್ ಅಂತೇಳಿ ಬರ್ತದೆ. ಈ ರೀತಿ ಇದ್ದವರಿಗೆ ನಾವು ಪ್ರಮೋಟ್ ಮಾಡಲಿಕ್ಕೆ ಬರೋದಿಲ್ಲ. ಉದಾಹರಣೆಗೆ ನಾವು ಪ್ರಮೋಟ್ ಅಂತೇಳಿ ಕ್ಲಿಕ್ ಮಾಡಿದ ತಕ್ಷಣ ಆ ಇಬ್ಬರು ವಿದ್ಯಾರ್ಥಿಗಳನ್ನು ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲರದ್ದು ಕೂಡ ಪ್ರಮೋಟ್ ಮಾಡಲಿಕ್ಕೆ ರೈಟ್ ಮಾರ್ಕ್ ಬರ್ತದೆ. ಓಕೆ, ನಾವು ಈ ಇಬ್ಬರು ವಿದ್ಯಾರ್ಥಿಗಳಿಗೆ ನಾವು CC ರಿಸಲ್ಟನ್ನು ಫಿಲ್ ಮಾಡಿ ಆ ನಂತರ ನಾವು ಪ್ರಮೋಟನ್ನು ಕೊಡಬೇಕು. ಓಕೆ ಸ್ನೇಹಿತರೆ, ಈ ತರಗತಿಯನ್ನು ಸದ್ಯಕ್ಕೆ ಪ್ರಮೋಟ್ ಮಾಡೋದು ಬೇಡ. ಈ ವಿದ್ಯಾರ್ಥಿಗಳ CC ರಿಸಲ್ಟನ್ನು ಎಂಟ್ರಿ ಮಾಡಿ ಆನಂತರ ನಾವು ಪ್ರಮೋಟನ್ನು ಕೊಡೋಣ. CC ರಿಸಲ್ಟನ್ನು ಎಂಟ್ರಿ ಮಾಡುವಾಗ ಆಕಸ್ಮಿಕವಾಗಿ ಯಾವುದೋ ಒಂದು FA1 ಇರ್ಬೋದು, FA2 ಇರ್ಬೋದು, ಅಥವಾ SA ಇರ್ಬೋದು, ಯಾವುದೋ ಒಂದನ್ನು ನೀವು ರಿಸಲ್ಟನ್ನು ಎಂಟ್ರಿ ಮಾಡಿರೋದಿಲ್ಲ. ಆ ರೀತಿಯ ವಿದ್ಯಾರ್ಥಿಗಳಿಗೆ ಈ ರೀತಿ CC ರಿಸಲ್ಟ್ ಈಸ್ ನಾಟ್ ಫಿಲ್ಡ್ ಅಂತೇಳಿ ಬರ್ತದೆ. ಹೇಗೆ ನಾವು ಅದನ್ನು ಕಂಡುಹಿಡಿಯೋದು ಅಂತೇಳಿ ನೋಡೋದಾದರೆ ಪುನಃ ಇಲ್ಲಿ ಎಡಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಮೆನುಗಳಿದೆಯಲ್ಲ, ಈ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ CC ರಿಸಲ್ಟ್ಸ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ 4ನೇ ಆಪ್ಷನ್ ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟ್ ಅಂತೇಳಿ ಇದೆಯಲ್ಲ, ಈ 4 ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 4ನೇ ಆಪ್ಷನ್ನು ಓಕೆ, ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟ್ ಅಂತೇಳಿ ನಾವಿಲ್ಲಿ ಗಮನಿಸ್ಬೋದು. ಓಕೆ, ಕ್ಲಾಸ್ ಆಲ್ ಇದೆ. ನಮಗೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇಬ್ಬರು ವಿದ್ಯಾರ್ಥಿಗಳು CC ರಿಸಲ್ಟ್ ನಾಟ್ ಫಿಲ್ಡ್ ಅಂತೇಳಿ ಬಂದಿತ್ತು. ಓಕೆ, ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿವೆ. ಅಕಾಡೆಮಿಕ್ ಇಯರ್ ನೋಡ್ಬೋದು, ನಾವು 2024-25 ಅಂತೇಳಿ ಬಂದಿರ್ತದೆ. ನಾವಿಲ್ಲಿ ಕ್ಲಿಕ್ ಮಾಡಿಕೊಂಡು 2023-24 ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಇದು ವೆರಿ ಇಂಪಾರ್ಟೆಂಟ್. ಈಗ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ನಾವಿಲ್ಲಿ ಗಮನಿಸ್ಬೋದು, ವಿದ್ಯಾರ್ಥಿಗಳ ಹೆಸರಿದೆ, ಹಾಗೆಯೇ FA1, FA2, FA3 ಹಾಗೆಯೇ SA1, SA2 ಇವೆಲ್ಲ ಇದೆ. ಇದರಲ್ಲಿ ಆ ವಿದ್ಯಾರ್ಥಿಯ ಮುಂದೆ FA1 ಉದಾಹರಣೆಗೆ ಅಲ್ಲಿ ಒಂದು ಅಡ್ಡಗೆರೆ ಇದೆ, ಅಂದರೆ ಗ್ರೇಡ್ ಬಂದಿಲ್ಲ. ಓಕೆ,
ಯಾವ ವಿದ್ಯಾರ್ಥಿಗಳಿಗೆ CC ರಿಸಲ್ಟನ್ನು ಎಂಟ್ರಿ ಮಾಡಿಲ್ಲ ಅಂತೇಳಿ ಇಲ್ಲಿ ಗೊತ್ತಾಗ್ತದೆ. ಅಡ್ಡಗೆರೆ ಬಂದಿರ್ತದೆ, ಅಲ್ಲಿ ಯಾವುದೇ ಗ್ರೇಡನ್ನು ಎಂಟ್ರಿ ಮಾಡಿರೋದಿಲ್ಲ. ಆ ಒಂದು FA ಇರ್ಬೋದು, SA ಇರ್ಬೋದು, ಯಾವುದರಲ್ಲಿ ಈ ರೀತಿ ಡಾಟ್ ಇದೆ ಅಂದರೆ ಅಡ್ಡಗೆರೆ ಇದೆ ಅಂತೇಳಿ ನೋಡಿಕೊಂಡು ಗ್ರೇಡನ್ನು ಎಂಟ್ರಿ ಮಾಡಿಲ್ಲ ಅಂತೇಳಿ ನೋಡಿಕೊಂಡು ಆ ವಿದ್ಯಾರ್ಥಿಗಳಿಗೆ ನಾವು ಗ್ರೇಡನ್ನು ಎಂಟ್ರಿ ಮಾಡಬೇಕಾಗ್ತದೆ. ಓಕೆ, ಯಾವ CC ಅಂತೇಳಿ ಗೊತ್ತಾಯಿತು ಅಂದರೆ FA1 ಅಂತೇಳಿ ನಮಗೆ ಗೊತ್ತಾಯಿತು. ಈ ರೀತಿ ನೀವು ನಿಮ್ಮ ವಿದ್ಯಾರ್ಥಿಯ ಯಾವ ರಿಸಲ್ಟನ್ನು ಎಂಟ್ರಿ ಮಾಡಿಲ್ಲ ಅಂತೇಳಿ ನೀವು ನೋಡಿಕೊಂಡು CC ರಿಸಲ್ಟನ್ನು ಎಂಟ್ರಿ ಮಾಡಬೇಕು. ಸ್ನೇಹಿತರೆ, ಆ ವಿದ್ಯಾರ್ಥಿಯ ರಿಸಲ್ಟನ್ನು ಎಂಟ್ರಿ ಮಾಡಲಿಕ್ಕೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ CC ರಿಸಲ್ಟ್ಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತಿದೆಯಲ್ಲ, ಸೆಕೆಂಡ್ ಆಪ್ಷನ್, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆ ವಿದ್ಯಾರ್ಥಿಯ ರಿಸಲ್ಟನ್ನು ನಾವೀಗ ಎಂಟ್ರಿ ಮಾಡಬೇಕು. ಓಕೆ, ಅಕಾಡೆಮಿಕ್ ಇಯರ್ 2024-25 ಇದೆ. ಇದು ವೆರಿ ಇಂಪಾರ್ಟೆಂಟ್. ಕಳೆದ ವರ್ಷದ ಅಕಾಡೆಮಿಕ್ ಇಯರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ನೋಡ್ತಾ ಇದ್ದೀವಿ ನಾವು. ಎಕ್ಸಾಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು FA1ನಲ್ಲಿ ಡ್ಯಾಶ್ ಇತ್ತು, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಗೊತ್ತಿದೆ. ಕ್ಲಾಸ್ 1 to 5 KM KN ENG, 6th to 7th ಸೆಕೆಂಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಓಕೆ, ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ. ನೋಡಿ, ಆ ವಿದ್ಯಾರ್ಥಿಯ ರಿಸಲ್ಟ್ ಖಾಲಿ ಇದೆ. ಓಕೆ, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2. ಆ ವಿದ್ಯಾರ್ಥಿಯ ಗ್ರೇಡನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ ವಿದ್ಯಾರ್ಥಿಯ ಗ್ರೇಡನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಎಲ್ಲ ಸಬ್ಜೆಕ್ಟ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೊಂದು ವಿದ್ಯಾರ್ಥಿ ಇತ್ತು ಇದೇ ತರಗತಿಯಲ್ಲಿ. ಆ ವಿದ್ಯಾರ್ಥಿಯ ಹೆಸರಿನ ಮುಂದೆ ಕೂಡ ನಾವು ಗಮನಿಸ್ಬೋದು. ಓಕೆ, ಎಲ್ಲ ಸಬ್ಜೆಕ್ಟ್ ಕೂಡ ಖಾಲಿ ಇದೆ. ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ರಿಸಲ್ಟನ್ನು ಎಂಟ್ರಿ ಮಾಡಿ. ಯಾವುದೇ ವಿದ್ಯಾರ್ಥಿ ರಿಸಲ್ಟನ್ನು ಎಂಟ್ರಿ ಮಾಡಿಲ್ಲ ಅಂದರೆ ಇಲ್ಲಿ ತಕ್ಷಣವೇ ತೋರಿಸಲಾಗ್ತದೆ. ಆ ವಿದ್ಯಾರ್ಥಿಗಳ ಗ್ರೇಡನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ಡೂ ಯು ವಾಂಟ್ ಟು ಸಬ್ಮಿಟ್ ಅಂತೇಳಿ ಕೇಳಲಾಗ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ ನಾವು ನೋಡ್ಬೋದು 2 of 2 ಸ್ಟೂಡೆಂಟ್ ರಿಸಲ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಸ್ನೇಹಿತರೆ, ನಾವೀಗ ಆ ವಿದ್ಯಾರ್ಥಿಯನ್ನು ಪ್ರಮೋಟ್ ಮಾಡಲಿಕ್ಕೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟಿಗೆ ಬಂದಿದ್ದೇವೆ, ಪ್ರಮೋಟ್ ಡೀಟೇಲ್ಸಿಗೆ ಬಂದಿದ್ದೇವೆ. ಓಕೆ, ಪ್ರಮೋಟ್ ಸ್ಟೂಡೆಂಟ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಮೋಟ್ ಮಾಡಲಿಕ್ಕೆ ನೋಡೋಣ. ಓಕೆ, ಸೆಕೆಂಡ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. ಅದೇ ವಿದ್ಯಾರ್ಥಿಯ ರಿಸಲ್ಟನ್ನು ಈಗ ಸದ್ಯ ಎಂಟ್ರಿ ಮಾಡಿದ್ದೇವೆ. ಓಕೆ, ನಾವಿಲ್ಲಿ ಗಮನಿಸ್ಬೋದು CC ರಿಸಲ್ಟ್ ಈಸ್ ನಾಟ್ ಫಿಲ್ಡ್ ಅಂತೇಳಿ ಈಗಲೂ ಕೂಡ ಬರ್ತಾ ಇದೆ. ಅಂದರೆ ಇದು ಅಪ್ಡೇಟ್ ಆಗಲಿಕ್ಕೆ ಸಮಯಾವಕಾಶ ಬೇಕು. 1 ಡೇ ಆದಮೇಲೆ ಅಪ್ಡೇಟ್ ಆಗ್ತದೆ. ನೀವು ನೆಕ್ಸ್ಟ್ ಡೇ ಇದನ್ನು ಪ್ರಮೋಟನ್ನು ಮಾಡ್ಬೋದು. ನೋಟ್ 3ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೊಡಲಾಗಿದೆ. ನೆಕ್ಸ್ಟ್ ಡೇ ನಾವು ಯಾವುದೇ ಅಪ್ಡೇಟನ್ನು ಮಾಡ್ಬೋದು ಅಂತೇಳಿ, ಅಂದರೆ ಪ್ರಮೋಟನ್ನು ಮಾಡ್ಬೋದು ಅಂತೇಳಿ ಕೊಡಲಾಗಿದೆ. ಹಾಗೆಯೇ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತೇಳಿ ಕೆಲವೊಬ್ಬ ವಿದ್ಯಾರ್ಥಿಗಳಿಗೆ ಬರ್ತದೆ. ಅದು ಹೇಗೆ ಅಂತೇಳಿ ನೋಡೋಣ. ಸ್ನೇಹಿತರೆ, ನಾವಿಲ್ಲಿ ಗಮನಿಸ್ಬೋದು, ಇಲ್ಲಿ ಒಬ್ಬ ವಿದ್ಯಾರ್ಥಿಗೆ CC ರಿಸಲ್ಟ್ ಆ್ಯಂಡ್ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತೇಳಿ ಬಂದಿದೆ. ಅಂದರೆ ನಾವು CC ರಿಸಲ್ಟನ್ನು ಕೂಡ ಯಾವುದೋ ಬ್ಯಾಲೆನ್ಸ್ ಇದೆ, ಹಾಗೆಯೇ ಅಟೆಂಡೆನ್ಸ್ ಕೂಡ ಯಾವುದೋ ಮಂತಿಂದು ಬ್ಯಾಲೆನ್ಸ್ ಇದೆ ಅಂತೇಳಿ ತೋರಿಸಲಾಗ್ತದೆ. CC ರಿಸಲ್ಟ್ ಎಂಟ್ರಿ ಮಾಡೋದು ಹೇಗೆ ಅಂತ ನೋಡ್ಕೊಂಡಿದ್ದೇವೆ. ಈಗ ಅಟೆಂಡೆನ್ಸನ್ನು ಯಾವ ತಿಂಗಳು ಬಾಕಿ ಇದೆ ಅಂತೇಳಿ ನಾವು ಹೇಗೆ ಹುಡ್ಕೋದು ಅಂತೇಳಿ ಈಗ ನೋಡಿ. ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡಿ ಆನಂತರ ನಾವು ಪ್ರಮೋಟನ್ನು ಕೊಡಬೇಕಾಗ್ತದೆ. ಅಟೆಂಡೆನ್ಸನ್ನು ಎಂಟ್ರಿ ಮಾಡಲಿಕ್ಕೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಟೆಂಡೆನ್ಸ್ ಡೀಟೇಲ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಆಪ್ಷನ್ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವೀಗ ಗಮನಿಸ್ಬೋದು ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಡೀಟೇಲ್ಸ್ ಅಂತೇಳಿ ನೋಡ್ಬೋದು. ಓಕೆ, ಇಲ್ಲೂ ಕೂಡ ಅಕಾಡೆಮಿಕ್ ಇಯರ್ 2024-25 ಇದೆ. 2023-24 ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ತರಗತಿ ನಮಗೆ ಅಟೆಂಡೆನ್ಸನ್ನು ನಾಟ್ ಫಿಲ್ಡ್ ಅಂತ ಬಂದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ಗಮನಿಸ್ಬೋದು ಆ ತರಗತಿಯ ಲಿಸ್ಟನ್ನು ನಾವು ನೋಡ್ಬೋದು. ಇಲ್ಲಿ ಸೆಲೆಕ್ಟ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಮಂತ್ ಇದೆ. ಓಕೆ, ಆ ಒಂದು ಮಂತ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಯಾವುದೇ ಶಾರ್ಟ್ಕಟ್ ಇಲ್ಲ. ಪ್ರತಿಯೊಂದು ಮಂತನ್ನು ಕೂಡ ನಾವು ಕ್ಲಿಕ್ ಮಾಡಿ ಸರ್ಚ್ ಮಾಡಿ ನೋಡಬೇಕಾಗ್ತದೆ. ಉದಾಹರಣೆಗೆ January 24 ಅಂತ ಇದೆಯಲ್ಲ, ಅಪ್ಡೇಟ್ ಅಂತಿದೆಯಲ್ಲ ಆ್ಯಕ್ಷನ್ ಕಾಲಮಲ್ಲಿ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಅಪ್ಡೇಟ್ ಅಂತೇಳಿ. ಓಕೆ, ಡೂ ಯು ವಾಂಟ್ ಟು ಅಂತೇಳಿ ಕೇಳಲಾಗ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ ನಾವು ನೋಡ್ಬೋದು ಅಪ್ಡೇಟ್ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಅಂತೇಳಿ ಇದೆ. ಸ್ನೇಹಿತರೆ, ಯಾವ ವಿದ್ಯಾರ್ಥಿಗೆ ಈ ರೀತಿ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತ ಬಂದಿದೆಯೋ ಆ ವಿದ್ಯಾರ್ಥಿ ಹೆಸರನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೋಡ್ಬೋದು. ಓಕೆ, ಆ ವಿದ್ಯಾರ್ಥಿ ಹೆಸರನ್ನು ನೀವು ಇಲ್ಲಿ ಸರ್ಚ್ ಮಾಡಬೇಕು.
ಹಾಗೆಯೇ ಆ ತಿಂಗಳಲ್ಲಿ ಎಷ್ಟು ಅಟೆಂಡೆನ್ಸನ್ನು ಎಂಟ್ರಿ ಮಾಡಿದ್ದೀವಿ ಅಂತೇಳಿ ನೋಡ್ಕೋಬೇಕು. ಓಕೆ, ಆ ವಿದ್ಯಾರ್ಥಿಗೆ ಇಲ್ಲಿ 0 ಇದ್ದರೆ ನೆಕ್ಸ್ಟ್ ನಾವು ಅಲ್ಲಿ ಅಟೆಂಡೆನ್ಸನ್ನು ಎಂಟ್ರಿ ಮಾಡಬೇಕಾಗ್ತದೆ. ಈ ಒಂದು ಮಂತಲ್ಲಿ ಆ ವಿದ್ಯಾರ್ಥಿಯನ್ನು ನಾವು ನೋಡಿದಾಗ ಅಟೆಂಡೆನ್ಸ್ ಎಂಟ್ರಿ ಆಗಿದೆ. ಓಕೆ, ಪುನಃ ನಾವು ಬ್ಯಾಕ್ ಬಂದು ಇಲ್ಲಿರ್ತಕ್ಕಂಥ ಆ್ಯರೋ ಮಾರ್ಕನ್ನು ಕ್ಲಿಕ್ ಮಾಡಿ ಬ್ಯಾಕ್ ಬಂದು ಬೇರೆ ಮಂತನ್ನು ಸೆಲೆಕ್ಟ್ ಮಾಡ್ಕೋಬೇಕು. ತರಗತಿ ಅದೇ ತರಗತಿ ಇರ್ತದೆ. ಓಕೆ, ಮಂತನ್ನು ನಾವು ಬೇರೆ ಮಂತನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಓಕೆ, ಜನವರಿ ಆಯಿತು, ಅಕ್ಟೋಬರ್ ಅಂತಿದೆ. ಇಲ್ಲಿ ಅಪ್ಡೇಟ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ ವಿದ್ಯಾರ್ಥಿಯನ್ನು ನೋಡಿಕೊಂಡು ಆ ವಿದ್ಯಾರ್ಥಿಯ ಮುಂದೆ ಈ ರೀತಿ ಅಟೆಂಡೆನ್ಸ್ ಬಂದಿದೆಯಾ ಅಥವಾ 0 ಬಂದಿದೆಯಾ ಅಂತೇಳಿ ನೋಡ್ಕೋಬೇಕು. ಇದರಲ್ಲೂ ಕೂಡ ಇಲ್ಲ. ಓಕೆ, ಇದನ್ನು ನೀವು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿಕೊಂಡು ನೀವು ಆ ವಿದ್ಯಾರ್ಥಿಯನ್ನು ಹುಡುಕಬೇಕಾಗ್ತದೆ. ಓಕೆ, ನಾನು ಈಗಾಗಲೇ ಸರ್ಚ್ ಮಾಡಿದ್ದೇನೆ. ಇಲ್ಲಿ ಶೋ ಆಲನ್ನು ಕ್ಲಿಕ್ ಮಾಡಿಕೊಂಡು ಮಂತನ್ನು ಇದರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಆ ವಿದ್ಯಾರ್ಥಿಯ ಎಂಟ್ರಿ ಆಗಿಲ್ಲ. ಓಕೆ, ಸೆಪ್ಟೆಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇವೆ. ಅಪ್ಡೇಟ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ಗಮನಿಸ್ಬೋದು. ಓಕೆ, ಯಾವುದೋ ಒಂದು ವಿದ್ಯಾರ್ಥಿ ನಾವೀಗ ಸರ್ಚ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ನೋಡಿ ಇಲ್ಲಿ 0 ಬಂದಿದೆ. ಓಕೆ, ಆ ವಿದ್ಯಾರ್ಥಿಯ ಅಟೆಂಡೆನ್ಸ್ ಆ ತಿಂಗಳಲ್ಲಿ 0 ಇದೆ. ಇದನ್ನು ನಾವು ಎಂಟ್ರಿ ಮಾಡಬೇಕು. ಈ ರೀತಿ ಯಾವ ವಿದ್ಯಾರ್ಥಿಗೆ 0 ಬಂದಿದೆಯೋ ಅವರಿಗೆ ಅಟೆಂಡೆನ್ಸನ್ನು ಆ ತಿಂಗಳಲ್ಲಿ ಆ ಮಗು ಎಷ್ಟು ದಿನ ಹಾಜರಾಗಿದ್ದಾನೆ ಅಂತೇಳಿ ಎಂಟ್ರಿ ಮಾಡಿ ಆ ನಂತರ ಅಪ್ಡೇಟನ್ನು ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಗಮನಿಸ್ಬೋದು ಆ ವಿದ್ಯಾರ್ಥಿಯ ಅಟೆಂಡೆನ್ಸ್ ಸಬ್ಮಿಟ್ ಆಗ್ತದೆ. ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಸ್ನೇಹಿತರೆ, ಈ ರೀತಿ ನೀವು ಅಟೆಂಡೆನ್ಸನ್ನು ಹಾಗೆಯೇ CC ರಿಸಲ್ಟನ್ನು ಅಪ್ಡೇಟ್ ಮಾಡಿ ಆ ನಂತರ ಪ್ರಮೋಟನ್ನು ಕೊಡಿ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.